ಇವರು ನೋಡಿ ಮೇಡಮ್ ತಿರುಗುದು. ಏನ ವೀಡಿಯೋಸ್ ಎಲ್ಲ ಎಂತೆಲ್ಲ ಎಲ್ಲಿ ಹೋಗಿದೆ, ಮಾಯ ಆಗಿದೆ ಅಂತ ಕೇಳಿ. ಎಂತ ಆಗ್ತದೆ ತುದುಕ್ ತುದುಕ್ ಹೇಳು. ಎಂತ ತುದುಕ್ ತುದುಕ್ ಅಂತ ನೋಡಿ ಸ್ಟಕ್ ಆಗ್ತಿದೆ ನೋಡಿ. ಸೊ ಬಿಸಿ ಆಯ್ತು ಅಂತ ನೋಡುವ, ಈಗ ಬರ್ತದೆ ನೋಡುವ ಸೆಕೆಂಡ್ ಅಟೆಂಪ್ಟಲ್ಲಿ. ಇಲ್ಲಿಂದ ಪುಷ್ ಮಾಡಿದರೆ ಇಲ್ಲವ ಬರ್ತಿಲ್ಲ. ಆರೆಂಜ್ ಕಲರ್ ಇತ್ತು ತರಬೇಕಾ ಮೊನ್ನೆಗೆ? ಮೋಸ್ಟ್ ಇಲ್ಲಿ ಸ್ಟಕ್ ಆಗಿದೆ, ಇಲ್ಲಿಂದ ಬರ್ತಿಲ್ಲ. ಕಲರ್ ಹೇಳಿದ್ರೆ ಗ್ರೀನ್ ಕಲರ್ ನೀರಲ್ಲಿ ಅಂತ. ಅದೇ ಗ್ರೀನ್ ಕಲರ್ ಇದು ಈಗ ಚಿಕನ್ಗೆ ಬೀಳ್ತದೆ. ಜಾಮ್ ಆಯಿತು. ಪುಳಿ ಮುಂಚೆ ಆಗ್ತಿದೆ ನೋಡಿ. ಪುಳಿ ಮುಂಚಿದ ರೆಸಿಪಿ ಬೇಕಿದ್ರೆ ಮುಂಚೆ ವಿಡಿಯೋ ಮಾಡಿದ್ದ ಅದರ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನದ ನಂತರ ನಾನೀಗ ಜಿಮ್ಮಿಂದ ಬಂದದಷ್ಟೇ. ಸೊ ಮೇಡಮ್ ಅವ್ರದ್ದು ಫೋನ್ ಬಂತು, ನಮ್ಮ ಪ್ರಿಂಟರ್ ಇದೆ ಅಲ್ಲ ಅದರಲ್ಲಿ ಎಂತ ಸ್ಟಕ್ ಆಗಿದೆ ಅಂತ. ಸೊ ಹೋಗುವ ಸೀದಾ ಮೇಲೆ ಹೋಗಿ ನೋಡುವ ಪ್ರಿಂಟರಿಂದ ಏನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಜಾಮ್ ಆಗ್ತಾ ಇರ್ತದೆ ಮರೊಳಗೆ, ಅದನ್ನೊಂದು ಸರಿ ಮಾಡುವ ಆಮೇಲೆ. ಎಂತದ ಜಾಮ್ ಆಗೋದು? ಎಷ್ಟು ಸರಿ ಜಾಮ್ ಆಗ್ತದೆ ಮಾರ, ಅದರಲ್ಲಿ ಸ್ಟಕ್ ಆಗ್ತಾ ಉಂಟು ಗಡಿಗಡಿ. ಆರ್ಡರ್ ಮಾಡಿದ್ದು PLA-CF ಅಂತ ಉಂಟು, ಅದರಲ್ಲಿ ಬೇರೆಲ್ಲ PLA+ ಅಂತ ಉಂಟು. ಸರಿ ಇಲ್ವ? ಸೊ ಹಾಗೆ ಸೀದಾ ಜಿಮ್ಮಿಂದ ಸೀದಾ ಮೇಲೆ ಬಂದೆ. ಇದೊಂದು ಪೀಕೆ ಆಗಿ ಕಾಣ್ತದೆ. ಜಿಮ್ಮಿಗೆ ಹೋಗಿ ಬಂದಿದ್ದೆ ಹಾಗೆ. ಮೇಡಮ್ ಅವ್ರು ನೋಡ್ತಿದ್ದಾರೆ. ನೋಡು ಎಂತ ಜಾಮ್ ಆಗಿದೆ ಅಂತ. ಎಂತ ನೋಡು ತೋರಿಸೊಮ್ಮೆ ಜಾಮ್ ಆದದ್ದು. ನಮ್ಮ ಆಫೀಸ್ಗೆ ಬರೋದು ಎಷ್ಟು ಟೈಮ್ ಆಯಿತು ಮಾರ. ಈ ಥರ ಇದನ್ನು ಆಫ್ ಮಾಡಿದ್ಯಾ? ಸೊ ಇದು ಈಗ ಜಾಮ್ ಆಗ್ತಿರ್ತದೆ ನೋಡಿ. ಎಂತ ಆಗ್ತದೆ ತುದುಕ್ ತುದುಕ್ ಹೇಳು. ಎಂತ ತುದುಕ್ ತುದುಕ್ ಅಂತ ನೋಡಿ ಸ್ಟಕ್ ಆಗ್ತಿದೆ ನೋಡಿ. ಆಗ್ತಾ ಇಲ್ಲ ಪ್ರಿಂಟ್, ಟಕ್ ಟಕ್ ಅಂತ ಆಗ್ತಿದೆ. ಬ್ಯಾಕ್ ಹೋಯ್ತು, ಒಮ್ಮೊಮ್ಮೆ ಬರುವಾಗ ಹಾಗೆ ಟಕ್ 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 ಅನ್ಸ್ಕೊಂಡು ಹೋಗ್ತದೆ. ಸೊ ನಮ್ಮ ಪ್ರಿಂಟರ್ ಜಾಮ್ ಆಗಿದೆ. ಈಗ ವಿಡಿಯೋ ಮಾಡಿದ್ದು 1 ತಿಂಗಳಾಯಿತು ಮಾರ. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿ ಮತ್ತು ಫುಲ್ ಬಿಸಿ ಆಗಿದೆ. ಸೊ ನಮ್ಮ ಪ್ರಿಂಟರ್ ಇದು ಅವಸ್ಥೆ ಕೇಳಿ ಓಡಿ ಬಂದೆ ಜಿಮ್ಮಿಂದ. ಮೇಡಮ್ ಅವರು ನೋಡಿ ಮತ್ತೆಂತ. ನಾನಂದ್ರೆ ನನಗೆ ಕಲಿಸುಂಟು ಹಾಗೆ ರಪ್ಪ ಒಂದು ಸರಿ ಮಾಡಿ ಹೋಗುವ ಅಂತ. ಮೆಕ್ಯಾನಿಕ್ ನಾನು ಹಾಗೆ ಒಂದು ಸರಿ ಮಾಡಿ ಹೋಗುವ. ಅದು ಪಿನ್ ತೆಗೆದು ತೋರಿಸ್ತೇನೆ ಅಂತ ಎಲ್ಲಿ ಸ್ಟಕ್ ಆದ್ರು ಅಂತ. ಓಪನ್ ಮಾಡಿ ಒಂದು ಮೆಮರೀಸ್ ಎಲ್ಲ ಮಾಡಿ, ಮೆಮರಿ ಫುಲ್ ಆಗಿದೆ ಕಾರಣ. ಡಿಲೀಟ್ ಮಾಡಿ ಮಾಡಿ ಸಾಕಾಗ್ತದೆ ನೋಡಿ. ಇದು ತಿರುಗ್ತದೆ, ಸ್ಟಕ್ ಆಗ್ತದೆ ನೋಡಿ. ಒಮ್ಮೊಮ್ಮೆ ಸರಿ ಆಗ್ತದೆ ಅದರಷ್ಟಕ್ಕೆ. ಸ್ಟಕ್ ಆದರೆ ಮತ್ತೆ ಎಂತ ಮಾಡೋದು ನೋಡಿ, ತಿರುಗ್ತದಲ್ಲ ಸ್ವಲ್ಪ ಆಯ್ತು. ಉಲ್ಟು ತಿರುಗ್ತಾ ಉಂಟು, ಆಗಲಿಲ್ಲ ಅಂತೆ. ಸೊ ಓಪನ್ ಮಾಡಿ ನೋಡುವ ಏನಂತ ಏನಿದೆ ಅಂತ. ಪೋಸ್ ಮಾಡಿ ಇವರು ನೋಡಿ ಮೇಡಮ್ ತಿರುಗುದು. ಏನ ವೀಡಿಯೋಸ್ ಎಲ್ಲ ಎಂತೆಲ್ಲ ಎಲ್ಲಿ ಹೋಗಿದೆ, ಮಾಯ ಆಗಿದೆ ಅಂತ ಕೇಳಿ. ಕಾರಿದೊಂದು ರೀಲ್ ಕೊಡುವ. ಕಾರಲ್ಲಿ ಎಲ್ಲ ಕೇಳ್ತಿದ್ದಾರೆ ಹಾಗೆ, ಯಾರು ಬರ್ತಿದೆ ಹಾಗೆ. ಇದೊಂದಿದೆ ಇಲ್ಲೊಂದು ನಾಬಿಣಿಗೆ, ಅದನ್ನೊಂದು ತೆಗಿಬೇಕೀಗ. ಅದನ್ನು ಓಪನ್ ಮಾಡಿ ಅದರೊಳಗಿದ ಫಿಲ್ ಆಗಿದೆ ಅಲ್ಲ, ಅದನ್ನು ಒಂದು ಕ್ಲೀನ್ ಮಾಡಬೇಕು. ರಪ್ಪ ಕ್ಲೀನ್ ಮಾಡಬೇಕು. ಓಕೆ, ಇದೊಂದಿದೆ, ಇದರ ಒಳಗೆ ಒಂದಿದೆ. ಇದು ಬಿಸಿ ಆಗ್ತದೆ ಆ್ಯಕ್ಚುಲಿ. ಅದನ್ನು ಇದು ತೆಗಿಬೇಕು. ಯಾರಾದರೂ ಇದ್ದರೆ ಹೇಗೆ ರಿಪೇರಿ ಮಾಡಿ ಸ್ವಲ್ಪ ಸ್ವಲ್ಪ ರಿಪೇರಿ ಗೊತ್ತಾಗ್ತದೆ. ಇದೊಂದು ಇದಿದೆ ಪಿನ್ನಾಗಿ, ಇದನ್ನು ಈಗ ಎಳಿಬೇಕು. ಅವಾಗ ಇದು ಬರೋದು ತುಂಬ ಬಿಸಿ ಇದೆ, ಮುಟ್ಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಇದೆ. 200 ಡಿಗ್ರಿವರೆಗೆ ಹೋಗ್ತದೆ ಅದು ಇದು ಪಾರ್ಟ್. ಸೊ ಇದು ಪಾರ್ಟ್ ಅಂತ ತೆಗಿಬೇಕು ಈಗ. ಈಗ ಎಲ್ದು ನೋಡಿ, ಈಗ ಇದು ಸ್ಟಕ್ ಆಗಿದೆ ಒಳಗೆ. ಈ ಪೋರ್ಷನ್ ಸ್ಟಕ್ ಆಗಿದೆ ನೋಡಿ.
ನೋಡಿ ಶೇಕ್ ಮಾಡಬೇಡಿ. ನೋಡಿ ಇದು ಒಟ್ರಾಸಿ ಬಿಸಿ ಇದೆ, ಇಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಇದು ತುಂಬ ಬಿಸಿ ಇದೆ. ಇದನ್ನು ರಿಮೂವ್ ಮಾಡೋದು ನೋಡಿ, ಇದು ಇದಾಗಿದೆ. ಸೊ ಇನ್ನೊಂದು ಬೇರೆ ಓಲ್ಡ್ ಬ್ಲ್ಯಾಕ್ ಫಿಲಮೆಂಟ್ ಕೊಡಿ, ಇದು ಹೇಗೆ ರಿಮೂವ್ ಮಾಡೋದನ್ನು ತೋರಿಸ್ತೇವೆ. ಅಬ್ಬಾ. ಸೊ ಇನ್ನೊಂದು ಹಾಕಿ ಪುಷ್ ಮಾಡಬೇಕು, ಆವಾಗ ಇದರಿಂದ ಬರ್ತದೆ ಅವಾಗ ಕ್ಲೀನ್ ಆಗ್ತದೆ. ಸರಿ ಇನ್ನೊಂದು ಕೊಡೋದು. ಇದಕ್ಕೆ ನಮ್ಮದು ಸ್ಟೈಲ್ ಹೇಗಂದರೆ ನಾವು ಜುಗಾಡ್ ಮಾಡಿದಂದರೆ ಇದನ್ನು ಇದರಲ್ಲಿ ಬಿಸಿ ಮಾಡೋದು, ಇದರಲ್ಲಿ ಮಾಡಲಿಕ್ಕೆ ಆಗ್ತದಂತೆ ಐಡಿಯಾ ಇಲ್ಲ. ನಮ್ಮ ಜುಗಾಡ್ ಇದನ್ನು ಬಿಸಿ ಮಾಡಬೇಕು, ಇದನ್ನು ಫಸ್ಟ್ ಹೀಗೆ ಬಿಸಿ ಮಾಡಬೇಕು, ಗಾಳಿ ಬರ್ತದೆ ಇಲ್ಲಿಂದ. ಸೊ ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಸೊ ಬಿಸಿ ಆಯ್ತು ಅಂತ ನೋಡುವ, ಈಗ ಬರ್ತದೆ ನೋಡುವ ಸೆಕೆಂಡ್ ಟರ್ನಲ್ಲಿ. ಇಲ್ಲಿಂದ ಪುಷ್ ಮಾಡಿದರೆ ಇಲ್ಲವ ಬರ್ತಿಲ್ಲ. ಆರೆಂಜ್ ಕಲರ್ ಇದು ತರಬೇಕಾ ಮೊನ್ನೆಗೆ? ಮೋಸ್ಟ್ ಇಲ್ಲಿ ಸ್ಟಕ್ ಆಗಿದೆ, ಇಲ್ಲಿಂದ ಬರ್ತಿಲ್ಲ. ಮತ್ತೆ ಒಂದಾಗ್ತಾ ಬಂತು ಮಾರ, ರಿಪೇರಿ ಮಾಡಿ ಕೈಯೆಲ್ಲ ಮೆಲ್ಟ್ ಆಯಿತು ಮಾರ, ಬಿಸಿ ಮಾಡಿ ಕ್ಲೀನ್ ಮಾಡಿದ್ರೆ ಸಾಕಾಯಿತು. ಎಲ್ಲ ಹೊರಗೆ ಬಂದು ಬ್ಲಾಸ್ಟ್ ಆದಾಗೆ ಆಯಿತು ಡಿಬ್ಬ ಬಿಸಿ ಮಾಡಲಿಕ್ಕೆ. ಸೊ ಈಗ ಬರ್ತಿದೆ ನೋಡುವ, ಈಗ ಬರ್ತದ ಅಂತ ಒಂದು ಕೊಟ್ಟಿದ್ದೇವೆ. ಈಗ ಬಂದರೆ ಪುಣ್ಯ, ಇಲ್ಲಾದರೆ ಬೇರೆ ಫಿಲಮೆಂಟ್ ಇದು ಮಾಡಬೇಕು. ಹಸಿ ಸಾಕ್ತಂತ 1 ಗಂಟೆ ಆಗ್ತಾ ಬಂತು. ಸೊ ಈಗ ಫಿಲಮೆಂಟ್ ಬಂದು ಪ್ರಿಂಟ್ ಬಂದರೆ ಪಾಸ್ ಅಂತ, ಬರದಿದ್ದರೆ ಅದರದ್ದು ಚೇಂಜ್ ಮಾಡಬೇಕು. ಅದಕ್ಕೆ 2,000 ಖರ್ಚು ಪುಣ್ಯಕ್ಕೆ ಬರ್ತಾ ಉಂಟು ನೋಡುವ. ಈ ಥರ ಬರ್ತಿದೆ ನೋಡಿ, ಇದು ಓಲ್ಡ್ ಫಿಲಮೆಂಟ್ ಬರ್ತಿದೆ. ಸೊ ನೋಡುವ, ಇದು ಆದರೆ ಸೀದಾ ಮನೆಗೆ ಹೋಗೋದು, ಮತ್ತು ನಾಳೆ ಕಂಟಿನ್ಯೂ ಮಾಡ್ತೇವೆ ಬ್ಲಾಗ್. ಸೊ ನೋಡಿ ಈ ಥರ ಇದೆ, ಇವಳಿಗೆ ಸ್ಟ್ಯಾಂಡನ್ನು ಕೊಟ್ಟದ್ದು ಪ್ರಿಂಟಿಗೆ. ಸೊ ಬಂದರೆ ತೋರಿಸ್ತೇನೆ, ನಾಳೆ ಫಿನಿಶ್ ಆದ ನಂತರ ತೋರಿಸ್ತೇನೆ ಹೇಗೆ ಉಂಟು ಅಂತ. ಸೊ ಅಷ್ಟೇ, ಬೇರೆ ಏನಿದ್ರೆ ಇನ್ನು ನಾಳೆ. ಓಕೆ, ಇನ್ನು ಹಸಿ ಆಗ್ತಾ ಉಂಟು, ಫಸ್ಟ್ ಹೋಗಿ ಊಟ ಮಾಡಬೇಕು. ಸರಿ ನೋಡುವ ಈಗ ಎಷ್ಟು ಬರ್ತದೆ ಅಂತ. ಎಸ್ ಫೈನಲಿ ಪ್ರಿಂಟ್ ಆಗ್ತುಂಟು ನೋಡಿ, ಹೇಗೆ ಮೆಲ್ಲ ಪ್ರಿಂಟ್ ಆಗ್ತಿದೆ ಅಂತ. ಫೈನಲಿ ಇಷ್ಟು ಹೊತ್ತು ಕೂತ್ಕೊಂಡಕ್ಕೆ ಫೈನಲಿ ಆಯಿತು, ಇಲ್ಲಾದರೆ ಅದು ನಾಸಲ್ ಒಂದು ಹೊಸತ್ತು ಆರ್ಡ್ರ್ ಮಾಡಬೇಕಿತ್ತು. ಸರಿ ಇನ್ನು ಸೀದಾ ಹೋಗುವ, ಊಟ ಮಾಡಿ ಹಸಿ ಆಗ್ತುಂಟು, 1 ಆಯಿತು ಮಾರ. ಆಗ ನಿಮ್ಮದು ಬ್ಯಾಗ್ ಇಲ್ಲೇ ಉಂಟು. ಸರಿ ಇನ್ನು ಸೀದಾ ಹೋಗಿ ನನಗೆ ಹೋಗಿ ಒಂದು ಟಿಕ್ಕ ತಿಂದು ಮೇಡವರ ಮುಖ ನೋಡಿ, ನಂದು ಸ್ವಲ್ಪ ಕೆಲಸ ಉಂಟು, ಕೆಲಸ ಮಾಡಬೇಕು. ಸರಿ 1 ಆಯಿತು, 2 ಗಂಟೆ ಆಗ್ತದೆ ನೋಡುವಾಗ. ಅದು ಆನ್ ಇಟ್ಟು ಹೋಗುವ. ಒಂದೇನಾ ಅದು? ಒಂದು ಸ್ಟ್ಯಾಂಡ್ ಅದು 2 ಪೀಸ್. ಹಾಂ, ಒಂದು ಸ್ಟ್ಯಾಂಡ್ ಅಂದರೆ 2 ಪೀಸ್. ಅದು ಬರಲಿಲ್ಲ. ಬರ್ತದೆ ದಪ್ಪ ಉಂಟಲ್ಲ ಫಿಲಮೆಂಟ್. ಈ ಥರ ಇದೆ, ಆಗ್ತಿದೆ ನೋಡುವ. ಇನ್ನೊಂದು ಅದು ಮೊದಲೇ ಬರಬೇಕಿತ್ತಲ್ಲ. ಸೊ ನೋಡಿ ಈಗ ಬರ್ತಿದೆ. ಬಂದ ನಂತರ ನೋಡ, ಫಿನಿಶ್ ಆದ ನಂತರ ಮೇಡಮ್ ಅವರು ನಾಳೆ ತೋರಿಸ್ತಾರೆ, ಬೆಳಿಗ್ಗೆ ತೋರಿಸ್ತೀಯಲ್ಲ. ನಾಳೆ ಕಂಟಿನ್ಯೂ ಮಾಡ್ತೇವೆ ನೋಡಿ. ಈ ಥರ ಸ್ಟ್ಯಾಂಡ್ ಬರ್ತದೆ, ಈ ಥರ ಅಲ್ಲ, ಬೇರೆ ಇದು ಬೇರೆ ಸ್ಟ್ಯಾಂಡ್, ಇದೆಲ್ಲ ಇದರಲ್ಲಿ ಈ ಸ್ಟ್ಯಾಂಡೆಲ್ಲ ನೋಡಿ ಈ ಥರದ್ದೆಲ್ಲ. ಸೊ ಫಿಲಮೆಂಟೆಲ್ಲ ಅಲ್ಲಿದೆ, ಕೆಲವು ಇಲ್ಲಿದೆ ಫಿಲಮೆಂಟ್. ನಮ್ಮ ಆಫೀಸ್ ಹೀಗಿದೆ, ನಾನು ಕೆಳಗೇನೆ ಇದ್ದೇನೆ ಸ್ವಲ್ಪ, ಇನ್ನು 1 ತಿಂಗಳ ಕೆಳಗೆ ನಂತರ ಬರುವ ಪ್ಲಾನಲ್ಲಿದ್ದೇನೆ. 1 ತಿಂಗಳಾದ ಸೊ ಎಲ್ಲ ಗಜಿಬಿಜಿ ಆಗಿದೆ, ಎಲ್ಲ ಬಿಸಿ ಮಾಡಿ. ಸೊ ಇನ್ನು ಸೀದಾ ಹೋಗಿ ಮೇಡಮ್ ಅವ್ರು ನಾಳೆ ಕ್ಲೀನ್ ಮಾಡ್ತಿದ್ದೆ, ನಾಳೆ ಕಂಟಿನ್ಯೂ ಮಾಡ್ತಾನೆ ಏನಾದರೂ ಇದ್ದರೆ. ಇದು ಮರುದಿನ ಬೆಳಿಗ್ಗೆ ಸಜ್ಜಿಗೆ ಮಾಡಿದ್ದರು ಮೇಡಮ್, ಹಾಗೆ ಸಜ್ಜಿಗೆ ತಿಂತ ಇದ್ದಾನೆ. ಇನ್ನೊಂದು ಇಲ್ಲೊಂದು ಸೀದಾ ಒಂದು ಸೈಟಿಗೆ ಹೋಗ್ಲಿಕ್ಕೆ ಉಂಟು ಮಾರೆ, ಇನ್ನು ರಪ್ಪ ಅಲ್ಲಿಗೆ ಹೋಗಿ ಬರಬೇಕು. ಇನ್ನು ಸೀದಾ ಸಜ್ಜಿಗೆ ಸೆಂದು ರಪ್ಪ ಹೊರಡುವ. ಮನೆಯಲ್ಲಿ ಸಜ್ಜಿಗೆಲ್ಲ ತಿಂದು ಒಂದು ಗಾಡಿಯನ್ನು ಸರ್ವಿಸ್ ಇಡ್ಲಿಕ್ಕಿತ್ತು, ಸರ್ವಿಸ್ ಸ್ವಲ್ಪ ಪಾರ್ಟ್ ಚೇಂಜ್ ಮಾಡಲಿಕ್ಕಿತ್ತು, ಅದನ್ನು ಚೇಂಜ್ ಮಾಡಿ ಮತ್ತೊಂದು ಮನೆ ಹಾಕ್ಲಿಕ್ಕೆ ಹೋಗಿದ್ದೆ. ಸೊ ಮನೆ ಹಾಕ್ಲಿಕ್ಕೆ ಹೋಗಿ ಮನೆಗೆ ಹೋಗಿದ್ದ ಕೂಡಲೇ ಒಂದು ಕ್ಲೈಂಟ್ ಫೋನ್ ಮಾಡಿದ್ದೆ ನಾನು. ಹಾಗೆ ಸೀದಾ ಈಗ ಸೈಟಿಗೆ ಹೋಗ್ತಿದ್ದೇನೆ. ಅಂದರೆ ಇಲ್ಲಿ ಪಡುಬಿದ್ರೆ ಅಲ್ಲ, ಅದಕ್ಕಿಂತ ಸ್ವಲ್ಪ ಎದುರು ಹೋಗ್ಬೇಕು, ಸ್ವಲ್ಪ ಒಳಗೆ ಒಂದು ಸೈಟ್ ಇದೆ, ಹಾಗೆ ಅಲ್ಲಿ ಹೋಗ್ತಿದ್ದೇನೆ. ಸೊ ನೋಡುವ ಸೈಟಲ್ಲಿ ಏನಾಗಿದೆ ಅಂತ. ಎಕ್ಸ್ಟೀರಿಯರ್ ಡಿಸೈನ್ ಮಾಡಿದ್ದೆ, ಅವರು ಚೇಂಜ್ ಮಾಡಿದ್ದಾರೆ ಇಲ್ಲ ಹಾಗೇನೆ ಇದೆ ಅಂತ ನೋಡುವ. ಇನ್ನು ಇಂಟೀರಿಯರ್ದು ವರ್ಕ್ ಮಾಡಲಿಕ್ಕಿದೆ ಅಂತೆ, ಹಾಗೆ ಕರೆದಿದ್ದಾರೆ, ಹೋಗಿ ನೋಡುವ ಸೈಟ್ ಹೇಗೆ ಅಂತ. ಸೊ ಅದರ ನಂತರ ಸೀದಾ ಮನೆಗೆ ಹೋಗುವ. ಮತ್ತು ಇದು ಪ್ರೋಗ್ರಾಮ್ ಅಷ್ಟೇ, ಪ್ರೋಗ್ರಾಮಲ್ಲಿ ವರ್ಕ್ ಅಷ್ಟೇ.
ಪ್ರೋಗ್ರಾಮ್ ಮಧ್ಯಾಹ್ನದ ಒಳಗೆ ಆಯಿತು. ಸೊ ಇನ್ನು ಸೀದಾ ಹೋಗುವ, ಇನ್ನು ಮನೆಯಲ್ಲಿ ಸೈಟಿಗೆ ಹೋಗಿ ಸಿಗುವ. ಓಕೆ, ಎಸ್ ಆಯಿತು. ಸೈಟ್ ಎಲ್ಲ ಇದೆ ಈಗ ತೋರಿಸಿದೆಲ್ಲ, ಸೈಟ್ ಅದೇ ಫುಲ್ಲು ಮೆಜರ್ಮೆಂಟ್ ಎಲ್ಲ ಇತ್ತು. ಇನ್ನು ಸೀದಾ ಮನೆಗೆ. ಮೇಡಮ್ ಅವರು ಎಂತ ಮಾಡ್ತಿದ್ದಾರೆ ಅಂತ ನೋಡಿ. ಓಕೆ, ಮೋಡ ಎಲ್ಲ ಹಾಕಿದ ಹಾಗೆ ಉಂಟು ಮಾರೆ. ಒಂದು ಮಳೆ ಒಂದು ಬಂದಿದ್ದರೆ ಭಾರಿ ಒಳ್ಳೆದಿತ್ತು. ನೋಡಿ ಫೋಟೋದಲ್ಲಿ ಕಾಣ್ತದೆಲ್ಲ ಗೊತ್ತಿಲ್ಲ, ಕತ್ತಲೆ ಆಗಿದೆ. ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಮಾರೆ. ಅಲ್ಲಿ ಸೈಟಲ್ಲಿ ಅಂತೂ ಚಂಡಿ ಮುದ್ದೆ ಆಗಿದೆ ಸೆಕೆಯಲ್ಲಿ, ಅಂದರೆ ಒಟ್ಟರಸಿ ಸೆಕೆ ಮಾಡಿದೆ ಮಂಗಳೂರಲ್ಲಿ. ಕತ್ತಲೆ ಹಾಕ್ಕೊಂಡು ಹೋಗುವ. ಮುಟ್ಟಾಗ ಒಂದು ಮಳೆ ಬಂದರೆ ಭಾರಿ ಖುಷಿ ಆಗ್ತದೆ. ನೋಡುವ, ನನಗೆ ಮುಟ್ಟುವಾಗ ಮಳೆ ಬರ್ತದಾ ಇಲ್ವಾ ಅಂತ ಗೊತ್ತಿಲ್ಲ, ಹೋಗಿ ನೋಡುವ. ಓಕೆ, ಚಹಾ ಇಲ್ಲ, ಚಹಾ ಮಾಡಿ ಕುಡಿಬೇಕು ಇನ್ನು ಸೀದಾ ಮನೆಗೆ. ಸರಿ ಹೋಗುವ ಇನ್ನು ಮನೆಗೆ. ಗಂಟೆ ಆಯಿತು ಮಾರೆ, 7 ಗಂಟೆ ಆಗ್ತಾ ಬಂತು. 7 ಅಲ್ಲ 6 ಗಂಟೆ ಆಗ್ತಾ ಬಂತು. ಸರಿ ಇನ್ನು ಸೀದಾ ಮನೆಗೆ ಹೋಗಿ ಸಿಗ್ತೇನೆ. ಎಸ್, ಮನೆಯಿಂದ ಸೈಟಿಂದ ಬಂದ ನಂತರ ವೀಡಿಯೋನೇ ಮಾಡಲಿಲ್ಲ ಮಾರೆ. ಇವತ್ತು ನೈಟ್ ಆಗಿದೆ, ಮರುದಿವಸ. ಸೊ ಒಂದು ಅಡ್ಡಿಯರ್ ಗಾರ್ಡನಲ್ಲಿ ಫಂಕ್ಷನ್ ಉಂಟು, ರಿಸೆಪ್ಷನ್ ಉಂಟು ಫ್ರೆಂಡಿದು. ಹಾಗೆ ಫ್ರೆಂಡ್ ಅಂದರೆ ಕ್ಲೈಂಟ್, ಹಾಗೆ ಅವ್ರದ್ದು ರಿಸೆಪ್ಷನ್ ಹೋಗಿ ಬರುವಂತ. ಹಾಗೆ ಮೇಡಮ್ ಸಹ ಬರ್ತಿದ್ದಾರೆ. ಮೇಡಮ್ ರೆಡಿ ಆಗಲಿಕ್ಕೆ ಆಯ್ತು ಮಾರೆ, ಅರ್ಧ ಗಂಟೆ ಆಯಿತು. ಬರೋದು ಕಾಣೋದಿಲ್ಲ, ನಾನು ಗಾಡಿಯಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ಇನ್ನು ರಪ್ಪ ಹೋಗಿ ಬರಬೇಕು ಮಾರೆ, ಮತ್ತು ಕೆಲಸ ಸಹ ಉಂಟು. ಸರಿ, ಬಂದ ನಂತರ ಮೇಡಮನ್ನು ಮಾತಾಡಿಸುವ ಆಯಿತಾ. ಸರಿ, ಎಸ್ ಮೇಡಮ್ ಅವರು ಬಂದರು. ಎಷ್ಟು ಲೇಟು ಮಾರೆ. ನಾನು ಮ್ಯಾಗಿ ಆಗ 5 ನಿಮಿಷದಲ್ಲಿ ಹೊರಟಿದ್ದೆ. ಎಂಥದ್ದು, ಅರ್ಧ ಗಂಟೆ ಆಯಿತು. ಸರಿ ರಪ್ಪ ಹೊರಡುವ, ಲೇಟ್ ಆಯಿತು. ನಾವು ಸೀದಾ ಹೋಗಿ ಮತ್ತೆ ಇತ್ತು ಬೇರೆ ಏನಾದರೂ ಇತ್ತು, ಅಲ್ಲಿ ವೀಡಿಯೋ ಮಾಡೋದಿಲ್ವ ಅಂತ. ಇಲ್ಲ ನೋಡು. ಸರಿ, ಇನ್ನು ಮತ್ತೆ ಸಿಗ್ತೇವೆ. ಎಂತ ಬದ್ದಿ ಹೇಳೋದು ನೋಡಿ, ಐಸ್ ಕ್ರೀಮ್ ತಿಂತಿದ್ದಾರೆ ಇಲ್ಲಿ ಎಲ್ಲ. ಮದುವೆಗೆ ರಿಸೆಪ್ಷನಿಗೆ ಹೋಗಿ ಬಂದದ್ದು, ಈಗ ಐಸ್ ಕ್ರೀಮ್ ತಿಂತಿದ್ದಲೆ. ನಾನು ತಿನ್ನಿಲ್ಲ, ಡಯಟ್ ನಂದು. ನಂಗೊಂದು ಫೋಟೋ ಇದು ಮಾಡಿಕೊಡುತ್ತಾ? ಫೋಟೋ ಇದಂದ್ರೆ ಎಂತ? ಫೋಟೋದು ರಿಮೂವ್ ಮಾಡಿಕೊಡು. ಸರಿ, ಇನ್ನು ಹೊರಡುದು. ಇನ್ನು ಸೀದಾ ಮನೆಗೆ. ನಂದು ಮೊಬೈಲ್ ಇಲ್ಲ, ಮೊಬೈಲ್ ಕೈಯಲ್ಲಿ ಉಂಟು. ಸರಿ, ಇನ್ನು ಸೀದಾ ಇಲ್ಲಿಂದ ಹೋಗಿ ಮನೆಗೆ ಸಿಗ್ತೇವೆ. ಎಂತ ಐಸ್ ಕ್ರೀಮ್? ನ್ಯಾಚುರಲ್. ಈಗ ಬಂದಾಗಲಿಲ್ಲ, ಗಂಟೆ 10 ಆಯಿತು. ನೋಡು, ಅಲ್ಲಿ ಹೋಗು, ಮನಸ್ಸಾದ್ರು ಹೋಗುವ. ಓಕೆ, ಸರಿ, ಇನ್ನು ಇಲ್ಲಿಂದ ಅಡ್ಡರ್ ಗಾಡಿಯಿಂದ ಸೀದಾ ಇನ್ನು ಮನೆಗೆ ಹೋಗುವ. ಓಕೆ, ಐಸ್ ಕ್ರೀಮಲ್ಲಿ ಹೋಗುವ. ಆದರೆ ಎಲ್ಲ ಕಟ್ ವೀಡಿಯೋ ಆಗ್ತುಂಟು ಮಾರ. ನಿನ್ನೆ ಫಂಕ್ಷನಿಂದ ಬಂದು ಮತ್ತೆ ವೀಡಿಯೋ ಸಹ ಮಾಡಲಿಲ್ಲ. ಹಾಗೆ ಇವತ್ತು ಸಂಡೇ. ಹಾಗೆ ಮೇಡಮ್ ಚಿಕನ್ ತರಲಿಕ್ಕೆ ಇಲ್ಲ, ಚಿಕನ್ ಮಾಡ್ತಾರಂತ, ಚಿಕನ್ ಪುಳಿ ಮುಂಚಿ. ಹಾಗೆ ನಾನು ಅಮ್ಮಂಜಿರಿಗೆ ಹೋಗ್ತಿದ್ದೆ ಚಿಕನ್ ತರಲಿಕ್ಕೆ. ಹೋಗುವ, ಮೇಡಮ್ ಎಂತ ಚಿಕನ್ ಮಾಡ್ತಾರಂತ, ಚಿಕನ್ ಪುಳಿ ಮುಂಚಿ. ಮೇಡಮ್ದು ಫೋನ್ ಬರ್ತಂಟು, ಒಮ್ಮೆ ಮಾತಾಡ. ಚಿಕನ್ ಎಲ್ಲ ತಗೊಂಡಾಯ್ತು. ಚಿಕನ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡೆ, ನನಗೆ ಫ್ರೂಟ್ಸ್ ತರಕಾರಿ ಎಲ್ಲ. ಹಾಗೆ ಮೇಡಮ್ದು ಫೋನ್ ಬಂತು, ನೀರುಳ್ಳಿ ಬೇಕಂತೆ. ನೀರು ಸಹ ತಗೊಂಡು ಬಂದೆ. ಸೀದಾ ಮನೆಗೆ ಹೋಗಿ ಮೇಡಮ್ ಅವ್ರದ್ದು ಪುಳಿ ಮಿಂಚಿ ಅಂತೆ. ಮತ್ತೊಂದು ಕೋರೊಟ್ಟಿ ಸಹ ತಗೊಂಡಿದ್ದೇನೆ, ಕೋರೊಟ್ಟಿ ಬೇಕಲ್ಲ ಚಿಕನ್ ಒಟ್ಟಿಗೆ. ಸೊ ಹೇಗಾಗಿದೆ ನೋಡುವ ಮೇಡಮ್ ಅವ್ರದ್ದು. ಬೆಳಿಗ್ಗೆ ಎಂಥದ ಮಾಡಿದ್ದಾರೆ, ನಾನು ತಿನ್ನಲಿಲ್ಲ ಎನಿಸ ಬೆಳಿಗ್ಗೆದು ತಿಂಡಿ. ಅದು ಸಹ ತಿಂದು ನೋಡಬೇಕು ಎಂತ ಹೇಗಾಗಿದೆ ಟೇಸ್ಟ್ ಅಂತ. ಓಕೆ, ಸರಿ, ಇನ್ನು ಸೀದಾ ಮನೆಗೆ ಹೋಗೋದು. ಮತ್ತು ಇವತ್ತು ಮೋಸ್ಟ್ಲಿ ಹಾಕಬೇಕು ವೀಡಿಯೋ, ಮೊನ್ನೆ ವೀಡಿಯೋನ ಹಾಕಲಿಲ್ಲ. ಹಾಗೆ ಬೇರೆ ನಮ್ಮದು ಫ್ರೆಂಡಿದೊಂದು ಬೈಕ್ ಬಂದಿದೆ. ಹಾಗೆ ಸ್ವಲ್ಪ ನಾವು ಆಫ್ ರೋಡು ಪ್ರಾಕ್ಟೀಸ್ ಮಾಡ್ತಿರ್ತೇವೆ ಸಂಡೇ. ಅದು ಮಾಡಿದರೆ ಸಂಜೆ ಅದು ಸಹ ಆ್ಯಡ್ ಮಾಡಿ ಹಾಕ್ತೇನೆ. ಅದು ಫ್ರೀ ಇದನ್ನೆಲ್ಲ ಗೊತ್ತಿಲ್ಲ. ಹಾಗೆ ಯಾವ KTMದೊಂದು ಅಡ್ವೆಂಚರ್ ಬೈಕ್, ಅಡ್ವೆಂಚರ್ ಅಲ್ಲ, ಆಫ್ ರೋಡ್ ಇದು ಟ್ರ್ಯಾಕ್ ಇದು ಬೈಕ್. ಅಂದರೆ ಹೆಸರಂತ ನೆನಪು ಬರ್ತಿಲ್ಲ ಮಾರ. ಅಡ್ವೆಂಚರಲ್ಲಿ ಇನ್ನೊಂದಿದೆ, ಅದು ಮಂಗಳೂರಿಗೆ ಫಸ್ಟ್ ಗಾಡಿ ಆಗ್ತದೆ KTM. ಸರಿ, ನೋಡುವ, ವೀಡಿಯೋ ಮಾಡಿದರೆ ತೋರಿಸ್ತೇನೆ. ಓಕೆ, ಸೀದಾ ಮನೆಗೆ ಹೋಗಿ ಮೇಡಮ್ ಅವರು ಎಂತ ಪುಳಿ ಮಿಂಚಿಗೆ ಎಂತೆಲ್ಲ ರೆಡಿ ಮಾಡಿದ್ದಾರೆ ನೋಡುವ. ಮೇಡಮ್ ಅವರು ರೆಡಿ ಮಾಡ್ತಿದ್ದಾರೆ ಎಲ್ಲ ಚಿಕನಲ್ಲಿ. ನೀರಲ್ಲಿ ಎಂತ ಯಾವ ಕಲರ್ ಹೇಳಿದ್ದು ನೀನು? ಗ್ರೀನ್ ಕಲರ್ ನೀರಲ್ಲಿ ಅಂತ. ಅದೇ ಯಾವುದು ಗ್ರೀನ್ ಕಲರ್? ಇದು ಈಗ ಚಿಕನ್ಗೆ ಬೀಳ್ತದೆ, ಜಾಮ್ ಆಯಿತು. ಮೇಡಮ್ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಸೀದಾ ಹಾಕೋದೇನಾ? ಕ್ಲೀನ್ ಮಾಡಲಿಕ್ಕಿಲ್ವಾ? ಹಾಂ, ಮತ್ತು
ಕ್ಲೀನ್ ಮಾಡಿ ಕೊಡಬೇಕು ಹಾಗೆ ಕ್ಲೀನ್ ಮಾಡಿ ತರ್ತೇನೆ. ಹಾಂ ಎಂತ ತಿಂಡಿ ಮಾಡಿದ್ದಾರೆ ಮೇಡಮ್ ಅವರು? ತಿಂಡಿ ಜೀರಾ ರೈಸ್ ಅಂತೆ. ಸೊ ತಿಂಡಿ ತಿಂತೇನೆ ಮತ್ತೆ ನೋಡಿ ಏನು ಮಾಡ್ತಾರೆ ಅಂತ ಮೇಡಮ್. ಎಂತ ಇವತ್ತು ಎಂತ ಸ್ಪೆಷಲ್? ಪುಳಿ ಮಂಚ ಏನು ಚಪ್ಪೆ ಮುಖ ತಿನ್ನು. ನೀವು ತಿನ್ನಿಲ್ಲ ಎಂತ? ಚಿಪ್ಸಾ? ಇಷ್ಟು ಮಾಡಿದಲ್ಲ ಮಾರೆ. ಮತ್ತೆ ಯಾರು? ಹೌದು ನೀನು. ಪುಳಿ ಮುಂಚೆ ಆಗ್ತಿದೆ ನೋಡಿ. ಪುಳಿ ಮುಂಚಿದ ರೆಸಿಪಿ ಬೇಕಿದ್ರೆ ಮುಂಚೆ ವೀಡಿಯೋ ಮಾಡಿದ್ದ, ಅದರಲ್ಲಿ ಹೋಗಿ ನೋಡಿ. ಸರಿ ಸರಿ, ನೆಕ್ಸ್ಟ್ ಕ್ಲೀನ್ ಮಾಡಿ ಮತ್ತೆ ಮತ್ತೆಂತ ಬೇಕಾ? ನಾನು ಫಸ್ಟ್ ತಿಂದಿದ್ದೆ ಮತ್ತೆ ಕ್ಲೀನ್ ಮಾಡಿ ಕೊಡ್ತೀನಿ. ಸರಿ. ಸೊ ಮೇಡಮ್ ಅವ್ರದ್ದು ಜೀರಾ ರೈಸ್ ಹೀಗಿದೆ ನೋಡಿ, ಮೇಡಮ್ ಅವ್ರು ಮಾಡಿದ್ದು. ಮತ್ತೆ ಯಾರು? ಸುಮ್ಮನೆ ಯಾರು ಗೊತ್ತಿಲ್ಲ, ಯಾರು ಮಾಡಿದ್ದು ಗೊತ್ತಿಲ್ಲ, ಏನು ಮಾಡಿದ್ದು ಅಮ್ಮ ಮಾಡಿದ್ದು ಗೊತ್ತಿಲ್ಲ. ಸರಿ, ಈಗ ನಾನು ತಿಂದು ಬರ್ತೇನೆ. ಎಸ್, ಕ್ಲೀನೆಲ್ಲ ಮಾಡಿ ಆಯಿತು. ಈಗ ಕಟ್ಟಿಂಗ್ ಮಾಡುವ. ಕ್ಲೀನ್ ಮಾಡಿ ಆಯಿತು, ಕಟ್ಟಿಂಗ್ ಮಾಡಿದ್ರೆ ಆಯಿತು. ಮೇಡಮ್ ಅವರೆಲ್ಲ ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಸರಿ, ಅಪರೂಪ ಕಟ್ ಮಾಡಿ ಬರ್ತಾನೆ ನಾವು. ಒಂದು ರೆಡಿ ಆಗ್ತುಂಟು ಪುಳಿ ಮುಂಚೆ ನೋಡಿ. ಹೀಗೆ ಮೇಡಮ್ ಅವರು ಒಂದು ಇದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿತ್ತು. ರೆಡಿ ಆದ ನಂತರ ಅದಕ್ಕೆ ಸಾಂಬಾರು ಇದುವಾ ಪೌಡ್ರ್ ಹಾಕಿದರೆ ಪುಳಿ ಮುಂಚೆ ರೆಡಿ. ಪೌಡರ್ ಮಾಡಬೇಕು ಮತ್ತೆ ಪುಳಿ ಮುಂಚೆ ರೆಡಿ ಆಗ್ತದೆ, ಮತ್ತೆ ತಿನ್ಬೋದು ಅಷ್ಟೇ. ಸರಿ, ಮತ್ತು ಬೇರೆ ಏನಾದರೂ ಇದ್ದರೆ ಮತ್ತೆ ತೋರಿಸ್ತೇನೆ. ಓಕೆ. ಅಲ್ಲಿ ಮೇಡಮ್ ಅವರು ತೆಂಗಿನಕಾಯಿ ತೊರಲಿಕ್ಕೆ ಹೇಳಿದರು, ಅದಕ್ಕೆ ಪುಳಿ ಮುಂಚೆ ಸ್ವಲ್ಪ ದಪ್ಪ ಮಾಡಲಿಕ್ಕುಂಟು. ಸಾಕಾಯಿತು ಮಾರ ಬಚ್ಚಿತ್ತು. ನಾನು ತೆಂಗಿನಕಾಯಿ ನೆಟ್ಟು ಬಂದೆ. ಸರಿ ನೋಡಿ, ಇದೇ ಪುಳಿ ಮುಂಚಿ. ಸೊ ಸಾರಂತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ. ಬಾಯ್ ಬಾಯ್ ಬಾಯ್. ನಾನು ಬ್ಯುಸಿ ಇದ್ದಾರೆ.